ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರೆಡ್ ವೈನ್ ಸೋಪ್ ಮಾಡ್ತಾಯಿದ್ದೀನಿ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರಿ. ಎಲ್ರಿಗೂ ಥ್ಯಾಂಕ್ ಯು. ಯಾಕಂತೇಳಿದ್ರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನೀವು. ಇದೇ ಥರನೇ ನನಗೆಲ್ಲರೂ ಸಪೋರ್ಟ್ ಮಾಡಿ. ಇದು ಹೇಗೆ ಮಾಡೋದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂತೇಳಿದರೆ ತುಂಬ ನಂತರನೇ ಎಲ್ಲರೂ ನೀವು ಮನೆಯಲ್ಲಿ ಮಾಡ್ತೀರಾ ಅಂತ ಹೇಳಿ ಗೊತ್ತಾಯಿತು. ಎಲ್ಲರೂ ನೀವು ನನಗೆ ಫೋನ್ ಮಾಡಿಕೊಂಡು ನೀವು ಕೇಳ್ತಾ ಇದ್ದೀರಲ್ವ, ನನ್ನಿಂದ ನಿಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡೋದೇ ನನ್ನ ಉದ್ದೇಶ ಈ ಚಾನಲ್ ಇರೋದು. ಯಾಕಂತೇಳಿದರೆ ತುಂಬ ಜನ ಮನೆಯಲ್ಲೇ ಕೂತ್ಕೊಂಡು ಖರ್ಚಿಗೆ ಹಣ ಇಲ್ಲ ಅಥವಾ ಮನೆ ನಡೆಸಲಿಕ್ಕೆ ಹಣ ಇಲ್ಲ ಅಂತ ಹೇಳುವವರು ಒಂದು ಸಣ್ಣ ಉದ್ಯೋಗನೇ ಮಾಡಬಹುದು. ತುಂಬ ಜನ ಮೆಸೇಜ್ ಮಾಡಿಕೊಂಡು ನೀವು ನಿಮ್ಮ ಕಷ್ಟಗಳನ್ನು ಹೇಳುವಾಗ ನನಗೆ ಆಗುವಂತಹ ಹೆಲ್ಪನ್ನು ನಾನು ಮಾಡ್ತೀನಿ. ನನಗೆ ಏನು ಗೊತ್ತಿದೆ ನೋಡಿ, ಅದು ನಾನು ನಿಮಗೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಈ ಒಂದು ಚಾನಲನ್ನು ಓಪನ್ ಮಾಡಿದ್ದು. ಸೊ ನೀವೆಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ಕೊಳ್ಬೇಕು. ಇದೇ ಥರ ನಾನು ಎಲ್ಲ ಥರದ ಸೋಪುಗಳನ್ನು, ಹೇರ್ ಆಯಿಲು, ಶ್ಯಾಂಪು ಎಲ್ಲವನ್ನು ನಾನು ಈ ಚಾನಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇದೀಗ ನಾನು ರೆಡ್ ವೈನ್ ಇದು ಬೇಸ್ ತಗೊಂಡಿದ್ದೀನಿ. ಒಂದು 550 ಗ್ರಾಮ್ ಇದೆ, 57 ಗ್ರಾಮ್ ಇದೆ. ಸೊ ನನಗೆ ಒಂದು ಸಣ್ಣ ಆರ್ಡ್ರ್ ಬಂದಿದೆ. ಅವರಿಗೆ 100 ಗ್ರಾಮ್ ಇದು 5 ಸೋಪು ಬೇಕು, ಮತ್ತು ಒಂದು 50 ಗ್ರಾಮ್ ಇದು ಸೋಪು ಬೇರೆಯೊಬ್ಬರಿಗೆ ಹತ್ತಿರ ಇರುವವರಿಗೆ. ಸೊ ನಾನು ಈ ಥರ ರೆಡ್ ವೈನ್ ಸೋಪನ್ನು ಯಾವಾಗಲೂ ಕಟ್ ಮಾಡುವಾಗೆ ಬೇಸನ್ನು ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೇನೆ. ಬೇಸು ನೀವು ನೋಡಿಕೊಂಡೇ ತಗೊಳ್ಬೇಕು. ಕ್ವಾಲಿಟಿ ಚೆನ್ನಾಗಿರುವ ಬೇಸನ್ನೇ ತಗೊಳ್ಬೇಕು. ಚೀಪ್ ರೇಟಲ್ಲಿ ನಮಗೆ ಸಿಗುತ್ತೆ, ಆದರೆ ಅದಕ್ಕೆ ಕರೆಕ್ಟಾದ ಗುಣ ನಮಗೆ ಸಿಗಲ್ಲ. ಸೊ ನಾವು ಯಾರಿಗೆ ನಾವು ಕೊಡ್ತಾ ಇದ್ದೀವಿ ಸೋಪು, ನಾವು ಪರ್ಫೆಕ್ಟಾಗಿಯೇ ಕೊಡಬೇಕು. ಲಾಭ ನೋಡಿಕೊಂಡು ಸಣ್ಣ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿ ಹಾಗೆ ಮಾಡಬಾರ್ದು. ಯಾಕಂತೇಳಿದರೆ ನಾವು ಮಾಡುವ ಯಾವುದೇ ಕೆಲಸವು ಪರ್ಫೆಕ್ಟಾಗಿರಬೇಕು. ಅದಕ್ಕೋಸ್ಕರ ಯಾರೆಲ್ಲ ಈ ಚಾನಲ್ ನೋಡಿ ನೀವು ಮಾಡ್ತಾ ಇದ್ದೀರಾ ಅವರಿಗೋಸ್ಕರ ನಾನು ಹೇಳ್ತಾ ಇರೋದು. ನೋಡಿ, ಈ ಥರ ಸಣ್ಣ ಚೂರುಗಳಾಗಿ ಮಾಡಿದರೆ ನಮಗೆ ಬೇಗನೆ ಮೆಲ್ಟಾಗಿ ಸಿಗುತ್ತೆ. ಇವಾಗ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ನಾವು ಹೇಗೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡ್ತಾಯಿದ್ದೀವಿ ಅದೇ ಥರ ನೋಡಿ, ಈ ಪಾತ್ರೆಗೆ ನಾನೆಲ್ಲವನ್ನು ಹಾಕ್ಕೊಂಡು ಬಾಯ್ಲ್ ಮಾಡಿ ತಗೊಳ್ತೇನೆ. ಯಾರೂ ಡೈರೆಕ್ಟಾಗಿ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ತುಂಬಾ ಪ್ರಾಕ್ಟೀಸ್ ಆದಮೇಲೆ ನಾವು ಡೈರೆಕ್ಟಾಗಿ ಗ್ಯಾಸಲ್ಲಿ ಇಡ್ಬೋದು. ಬಿಟ್ಟರೆ ಇಲ್ಲದಿದ್ದರೆ ಈ ಥರನೇ ನೀವು ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಇವಾಗ ಮೆಲ್ಟ್ ಆಗಿದೆ. ಇದಕ್ಕೆ ನಾನು 1 ಸ್ಪೂನಷ್ಟು ಗ್ಲಿಸರಿನ್ ಹಾಕ್ತಾಯಿದ್ದೀನಿ. 1 ಸ್ಪೂನು ಸಾಕು. ಇವಾಗ ರೈನಿ ಸೀಸನ್ ಆಗೋದ್ರಿಂದ ಸೋಪಿಗೆ ಸ್ವಲ್ಪ ಈ ಥರ ಪಸೆ ಟೈಪಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು 5 ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕಬೇಕು. ಅಥವಾ ವಿಟಮಿನ್ ಇ ಆಯಿಲ್ ನಿಮ್ಮ ಕೈಯಲ್ಲಿದ್ದರೆ 1 ಸ್ಪೂನಷ್ಟು ಹಾಕ್ಬೋದು. ಸಣ್ಣ ಸ್ಪೂನು ನಾನು ತೋರಿಸ್ತಾ ಇರೋದು. ಅದಕ್ಕೆ ಡ್ರಾಪ್ ಅಂತ ಹೇಳಿದರೆ ನೀವು ಒಂದು 10ರಿಂದ 15 ಡ್ರಾಪ್ಸೇ ಹಾಕಿದರೆ ಸಾಕು. ಇವಾಗ ನೋಡಿ, ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಸ್ಮೆಲ್ ಹಾಕ್ತಾಯಿದ್ದೀನಿ. ನಮ್ಮ ಕಸ್ಟಮರಿಗೆ ಯಾವ ಸ್ಮೆಲ್ ಬೇಕು ಅವರು ಹೇಳ್ತಾರಲ್ವ, ಸೊ ಆ ರೀತಿಯಲ್ಲೇ ನಿಮಗೆ ಮಾಡ್ಬೋದು. ಈಗ ನನಗೆ ಆರ್ಡ್ರ್ ಬಂದದ್ದು ಜಾಸ್ಮಿನದ್ದು ಸ್ಮೆಲ್ ಬೇಕು ಅಂತ ಅವರು ಹೇಳಿದರು. ಸೊ ಜಾಸ್ಮಿನ್ ಸ್ಮೆಲ್ಲನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ರೆಡ್ ವೈನ್ ಇದು ಕೂಡ ಸ್ಮೆಲ್ಲು ನೀವು ಹಾಕ್ಬೋದು. ನೋಡಿ, ಕರೆಕ್ಟ್ ಆಗಿದೆ. ಇವಾಗ ನಾವು ಇದನ್ನು ಮೌಲ್ಡಿಗೆ ಹಾಕೋಣ. ಈ ಸೋಪು ನೋಡಿ, ಇದೇ ಥರ ನಾವು ಮಾಡಿದರೆ ನಮಗೆ ಸೋಪು ಪರ್ಫೆಕ್ಟಾಗಿ ಸಿಗುತ್ತೆ. ಯಾವುದೇ ಥರದ ದೋಷ ಬರೋದಿಲ್ಲ, ಮೆಲ್ಟ್ ಆಗಲ್ಲ. ನೀವು ಕರೆಕ್ಟ್ ರೀತಿಯಲ್ಲೇ ಮಾಡ್ಕೊಳ್ಬೇಕು. ಆಮೇಲೆ ನೀವು ಬೇಸ್ ತಗೊಂಡು ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀವು ಯಾವುದೇ ವಸ್ತುಗಳನ್ನು ಜ್ಯೂಸ್ ಆಗಲಿ ಪೇಸ್ಟ್ ಆಗಲಿ ಹಾಕುವಾಗ ಮಾತ್ರ ಅದು ಸೋಪು ಅಷ್ಟು ಮೆಲ್ಟ್ ಆಗೋದು ಬೇಗನೆ. ಇಲ್ಲದಿದ್ದರೆ ಸೋಪು ಕರೆಕ್ಟಾಗಿ ಗಟ್ಟಿ ಆಗುತ್ತೆ. ನಮಗೆ ಗ್ಲಿಸರಿನ್ ಬೇಸು ಆಲ್ರೆಡಿ ನಮಗೆ ಬರೋದ್ರಿಂದ ನಾವು ಗ್ಲಿಸರಿನ್ನು ಅದಕ್ಕೆ ಅನುಗುಣವಾಗಿಯೇ ನಾವು ಹಾಕಬೇಕಾಗುತ್ತೆ. ಸೊ ಪರ್ಫೆಕ್ಟ್ ಮೆಜರ್ಮೆಂಟಲ್ಲೇ ಮಾಡಿಕೊಳ್ಬೇಕು. ಇವಾಗ ಮಾರನೇ ದಿನ ಬೆಳಿಗ್ಗೆ ನಾನು ಇದನ್ನು ಓಪನ್ ಮಾಡೋದು. ಈಗ ನೈಟ್ ಅಲ್ವಾ ಮಾಡ್ತಾ ಇರೋದು. ನೋಡಿ, ಇಲ್ಲಿ ನಾನು ಯಾವುದೇ ಬಬಲ್ ಸ್ಪ್ರೇಯರನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ನಾನು ಸ್ಪೂನಲ್ಲೇ ತೆಗಿತಾ ಇದ್ದೀನಿ. ಯಾಕೆಂತೇಳಿದ್ರೆ ಸಣ್ಣ ಕೆಮಿಕಲ್ ಕೂಡ ನಾವು ಅದಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳುವ ನನ್ನ ಮೆಂಟಾಲಿಟಿ. ನೀವು ಬೇಕಾದರೆ ಯೂಸ್ ಮಾಡಿಕೊಳ್ಳಿ, ಯಾಕೆಂತೇಳಿದ್ರೆ ನಾನು ಯೂಸ್ ಮಾಡೋದಿಲ್ಲ. ನೋಡಿ, ನೀಟಾಗಿ ಹೇಗೆ ತಗೊಂಡ್ರೆ ಕರೆಕ್ಟಾಗಿ ಬಬಲ್ಸ್ ಹೋಗುತ್ತೆ. ನಾವು ಬೇಸ್ ಒಳ್ಳೆ ಕ್ವಾಲಿಟಿದು, ನಾವು ಫಸ್ಟ್ ಕ್ಲಾಸ್ ಕ್ವಾಲಿಟಿದು ತಗೊಂಡ್ರೆ ನಮಗೆ ಬಬಲ್ಸ್ ಅಷ್ಟು ಬರಲ್ಲ. ಓಕೆ, ಮಾರನೇ ದಿನ ಬೆಳಗ್ಗೆ ನಾವು ಇದನ್ನು ಓಪನ್ ಮಾಡೋಣ. ನೋಡಿ, ಕರೆಕ್ಟಾಗಿ
ನಮಗೆ ಯಾವ ನಮೂನೆ ಸೋಪು ಬಂದಿದೆ ಅಂತ ಹೇಳಿ ನೋಡ್ಕೊಳ್ಳಿ. ಅದು ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಕಾಣ್ತದ ಅಂತ ನಂಗೆ ಗೊತ್ತಾಗೋದಿಲ್ಲ, ಆದರೆ ಅದು ರಿಯಾಲಿಟಿಯಲ್ಲಿ ನೋಡುವಾಗ ಸೂಪರಾಗಿದೆ ಈ ಸೋಪು. ನೋಡಿ, ರೆಡ್ಡಾಗಿ ಕರೆಕ್ಟ್ ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಸೋಪು. ನೀವೆಲ್ಲರೂ ಟ್ರೈ ಮಾಡ್ಕೊಳ್ಬೇಕು. ಎಲ್ಲರೂ ನಿಮ್ಮ ಸ್ವಂತ ಉದ್ಯೋಗಗಳನ್ನು ಮಾಡಬಹುದು. ಅದರದ್ದು ನನ್ನಿಂದ ಆಗುವ ಸಪೋರ್ಟ್ಗಳನ್ನು ನಾನು ಮಾಡ್ತಾಯಿದ್ದೀನಿ. ನೋಡಿ, ಸೋಪೆಲ್ಲ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆ ಎಲ್ರಿಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬಾ ಅಗತ್ಯ. ಯಾಕಂತೇಳಿ ನಿಮ್ಮ ಸಪೋರ್ಟ್ ಇಲ್ಲದೆ ನನಗೆ ಈ ಚಾನಲ್ ಮುಂದುವರಿಲಿಕ್ಕೆ ಆಗೋದಿಲ್ಲ. ಯಾರಿಗೆಲ್ಲ ನನ್ನ ಸೋಪು ಬೇಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣುವ ನಂಬರಿಗೆ ಪ್ಲೀಸ್ ವಾಟ್ಸಪ್ ಮಾಡಿ. ಯಾಕೆಂತ ಹೇಳಿದರೆ ನನ್ನ ಬಿಸ್ನೆಸ್ ಮುಂದುವರಿಬೇಕಿದ್ರೆ ನಿಮ್ಮ ಸಪೋರ್ಟ್ ಅಗತ್ಯ. ಥ್ಯಾಂಕ್ ಯು.